ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಕನಕಪುರ ತಾಲೂಕು ಬಲಿಜ ಸಂಘದಿಂದ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅಮ್ಮನವರ 190ನೇ ವರ್ಷದ ಜಯಂತಿಯನ್ನ ಕನಕಪುರ ರಾಮನಗರ ರಸ್ತೆ, ಬಂಡೀಪುರ, ಶೆಟ್ಟರ ಬೀದಿ, ಮೇಘಳ ಬೀದಿಗಳಲ್ಲಿರುವ ಶ್ರೀ ಜಿಹೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ದಿನಾಂಕ 3/1/2023 ಮಂಗಳವಾರದಂದು ಅದ್ದೂರಿಯಾಗಿ ನಡೆಯಿತು. ಕನಕಪುರ ತಾಲೂಕು ಬಲಿಜ ಸಂಘದಿಂದ ಆಯೋಜಿಸಿದ್ದ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅಮ್ಮನವರ 190ನೇ ವರ್ಷದ ಜಯಂತಿ ಪ್ರಯುಕ್ತ ಕನಕಪುರ ಪಟ್ಟಣ ಹಸಿರು ತೋರಣಗಳು, ಬಾಳೆ ಕಂಬಗಳಿಂದ ಹಾಗೂ ರಸ್ತೆಗಳಲ್ಲಿ ರಂಗೋಲಿ ಹಾಕಿ ಪಟ್ಟಣದಲ್ಲಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅಮ್ಮನವರ ಭಾವಚಿತ್ರಗಳು ರಾರಾಜಿಸುತ್ತಿದ್ದವು. ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅಮ್ಮನವರ 190ನೇ ವರ್ಷದ ಜಯಂತಿಯನ್ನ ಕನಕಪುರ ತಾಲೂಕು ಬಲಿಜ ಸಂಘದ ಗೌರವಾಧ್ಯಕ್ಷ ಡಿ ವೆಂಕಟರಮಣ ಸ್ವಾಮಿರವರು ಅಧ್ಯಕ್ಷತೆಯನ್ನು ವಹಿಸಿದರು. ಕನಕಪುರ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಕೆಎಂ ಬಾಲರಾಜು, ಕಲ್ಯಾಣ ಮಂಟಪದ ಶ್ರೀ ಕೃಷ್ಣಪ್ಪ, ಸಾಯಿ ಕಲ್ಯಾಣ ಮಂಟಪ ಮಾಲೀಕರಾದ ಡಿ ಕೃಷ್ಣಪ್ಪ, ನಿವೃತ್ತ ಲೆಕ್ಕ ಪರಿಶೋಧಕರಾದ ಎನ್ ರಾಧಾಕೃಷ್ಣ, ಉದ್ಯಮಿಗಳು ಉಷಾ ಕಿರಣ್ ಗ್ರೂಪಿನ ಡಿ ಲಕ್ಷ್ಮೀಕಾಂತ, ಚಿತ್ರದುರ್ಗ ತಾಲೂಕು ಬಲಿಜ ಸಂಘದ ಅಧ್ಯಕ್ಷರು, ಜನಾಂಗದ ಜನನಾಯಕರು, ಬಲಿಜ ಸಮುದಾಯಕ್ಕೆ ಸದಾ ಕಾಲ ದುಡಿಯುತ್ತಿರುವವರು, ಇತ್ತೀಚೆಗಿನ ದಿನಗಳಲ್ಲಿ ನಡೆಯುತ್ತಿರುವ ನಮ್ಮ ಜನಾಂಗದ 2A ಮೀಸಲಾತಿ ಹೋರಾಟ ಪ್ರತಿಭಟನೆಗಳಲ್ಲಿ ಹಗಲು ರಾತ್ರಿ ಎನ್ನದೆ ನಮ್ಮ ಬಲಿಜ ಜನಾಂಗಕ್ಕೆ 2A ಮೀಸಲಾತಿ ಬೇಕೇ ಬೇಕು ಅಂತ ಹೋರಾಡುತ್ತಿರುವ ಆಶಾ ಕಿರಣ, ಚಿತ್ರದುರ್ಗ ಎಂಜಿ ಸೂರ್ಯನಾರಾಯಣ್, ಚನ್ನಪಟ್ಟಣ ತಾಲೂಕು ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ನಮ್ಮ ಬಲಿಜ ಜನಾಂಗಕ್ಕೆ ಆಶಾ ಕಿರಣ, ನಮ್ಮ ಜನಾಂಗಕ್ಕೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾದಲ್ಲಿ ಸಂಧಾನಕ್ಕೂ ಹೋರಾಟಕ್ಕೂ ಜೈ ಎನ್ನುವ ಗುಣವುಳ್ಳ ಸರಳ ಸ್ವಭಾವದವರು, ಚನ್ನಪಟ್ಟಣ ನಗರದ ಮಲ್ಲಿಕಾರ್ಜುನ ನಗರ ತಿರುಮಲ ಇಂಡಸ್ಟ್ರೀಸ್ ಮಾಲೀಕರಾದ ವಿ ಕಿಶೋರ್ ಅವರು ಹಾಜರಿದ್ದು ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳಗಿಸಿ ಚಾಲನೆಯನ್ನ ನೀಡಿದರು.
ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅಮ್ಮನವರ 190ನೇ ವರ್ಷದ ಜಯಂತಿಯನ್ನ ಕನಕಪುರ ತಾಲೂಕು ಬಲಿಜ ಸಂಘ ಅರ್ಥಪೂರ್ಣವಾಗಿ ನಮ್ಮ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿನಿಯರಿಗೆ ಸಮಾಜ ಸೇವಕರು ನಮ್ಮ ಜನಾಂಗದ ದಾನಿಗಳು ಬಲಿಜ ಸಂಘದ ಗೌರವಾಧ್ಯಕ್ಷ ಡಿ ವೆಂಕಟರಮಣ ಸ್ವಾಮಿರವರು ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬರಿಗೆ ತಲಾ 5,500 ರೂಪಾಯಿಗಳನ್ನು ವಿತರಿಸಿದ್ರು. ಅಲ್ಲದೆ ಬಲಿಜ ಜನಾಂಗದ ಶಿಕ್ಷಕಿಯರಿಗೆ ಮತ್ತು ಬಲಿಜ ಜನಾಂಗದ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳು ಹಾಗೂ ಪೆನ್ನು ಇತರೆ ಲೇಖನಿಗಳನ್ನು ಸಹ ವಿತರಣೆ ಕಾರ್ಯಕ್ರಮ ಕನಕಪುರ ತಾಲೂಕು ಬಲಿಜ ಸಂಘದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬಲಿಜ ಜನಾಂಗ ಕೇಳಿ ಸರ್ ಹಂಗೆ ಎಲ್ಲರೂ ಗೌರವ ಕರ್ತವ್ಯದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಕನಕಪುರ ತಾಲೂಕು ಬಲಿಜ ಸಂಘ ಕರ್ನಾಟಕ ಗೌರವಾಧ್ಯಕ್ಷರು ಡಿ ವೆಂಕಟರಮಣ ಸ್ವಾಮಿ, ತಾಲೂಕು ಅಧ್ಯಕ್ಷರು ಕೆಎಂ ಬಾಲರಾಜ್, ಪ್ರಧಾನ ಕಾರ್ಯದರ್ಶಿ ಕೆಎಸ್ ಕೃಷ್ಣ, ಖಜಾಂಜಿ ಕೆವಿ ನಾಗರಾಜ್ ಬಂಡಿ, ಉಪಾಧ್ಯಕ್ಷರುಗಳು ಎನ್ ಮೋಹನ್, ನಗರಸಭಾ ಸದಸ್ಯರು ಕೆ ಮಲ್ಲೇಶ್, ನಗರಸಭಾ ಮಾಜಿ ಅಧ್ಯಕ್ಷರು ವೆಂಕಟದಾಸ್, ರೂಪಾ ಸೌಂಡ್ಸ್ ಅಂಡ್ ಶಾಮಿಯಾನ, ಸಮುದಾಯದ ಹಿರಿಯರು ಕೃಷ್ಣಪ್ಪನವರು, ಕೃಷ್ಣ ಕಲ್ಯಾಣ ಮಂಟಪ, ಡಿ ಕೃಷ್ಣಪ್ಪನವರು ಮಾಲೀಕರು, ಶ್ರೀ ಸಾಯಿ ಕಲ್ಯಾಣ ಮಂಟಪ, ಎನ್ ರಾಧಾಕೃಷ್ಣನವರು ನಿವೃತ್ತ ಲೆಕ್ಕ ಪರಿಶೋಧಕರು, ಡಿ ಲಕ್ಷ್ಮೀಕಾಂತ್ ರವರು ಉದ್ಯಮಿಗಳು, ಉಷಾ ಕಿರಣ್ ಗ್ರೂಪ್ಸ್, ಗೋವಿಂದಪ್ಪನವರು ನಳಿನಿ ಟೆಕ್ಸ್ಟೈಲ್ಸ್, ವೆಂಕಟರಮಣ ಸ್ವಾಮಿ, ವೆಂಕಟಾಚಲ ಶೆಟ್ರು ಉದ್ಯಮಿಗಳು, ಮಲ್ಲ ಶೆಟ್ರು ಸಮುದಾಯದ ಹಿರಿಯರು, ಶ್ರೀರಾಮುಲು ರಾಘವೇಂದ್ರ ಎಲೆಕ್ಟ್ರಿಕ್ಸ್, ಕೆಎಂ ರಾಮಕೃಷ್ಣ ನಿವೃತ್ತ ಪ್ರಾಂಶುಪಾಲರು, ಡಿ ಮರಿಸ್ವಾಮಿರವರು, ಮಾಸ್ತಮ್ಮ ದಾಸ ಶೆಟ್ಟರು ಕಲ್ಯಾಣ ಮಂಟಪ, ಡಿ ದೇವೂರವರು ವಾಣಿಜ್ಯೋದ್ಯಮಿಗಳು, ಕೆಎಚ್ ಕೃಷ್ಣಪ್ಪ, ಎಂವಿ ನಾಗರಾಜ್ ಭಾಗ್ಯಲಕ್ಷ್ಮಿ ಸ್ಟೋರ್, ಪದ್ಮಮ್ಮ ನಗರಸಭಾ ಸದಸ್ಯರು, ಕೆಸಿ ಶಿವಕುಮಾರ್ ಬಂಡಿ, ಚಂದ್ರಕುಮಾರ್, ಶ್ವೇತಾ ಫೈನಾನ್ಸ್, ಕೃಪೇಂದ್ರ ಉದ್ಯಮಿಗಳು, ಕೆಎಸ್ ನಾಗೇಶ್ ಬಂಡಿ, ಟಿ ಶ್ರೀನಿವಾಸ್, ಅರ್ಜುನ್ ದೊಡ್ಡೂರು, ರಾಮಕೃಷ್ಣ, ಎನ್ ರಮೇಶ್, ಗ್ರಾಮ ಆಡಳಿತ ಅಧಿಕಾರಿ ಬಂಗಾರ ಶೆಟ್ರು, ಕೆಎಂ ರಮೇಶ್ ಶಿಕ್ಷಕರು, ತಾಲೂಕು ಸಂಘಟನಾ ಕಾರ್ಯದರ್ಶಿ ಮುನಿಸ್ವಾಮಿ ವಿ, ತ್ಯಾಗರಾಜ್ ನಾರಾಯಣಸ್ವಾಮಿ, ಕೆಎನ್ ನವೀನ್, ರಾಜೇಶ್ ಹಾಗೂ ಕನಕಪುರ ಶ್ರೀ ಬಾಲಾಜಿ ಪದ್ಮಾವತಿ ಬಲಿಜ ಮಹಿಳಾ ಸಂಘ ಅಧ್ಯಕ್ಷರು ಪದ್ಮಮ್ಮ, ಉಪಾಧ್ಯಕ್ಷರುಗಳು ಇಂದಮ್ಮ, ರತ್ನಮ್ಮ, ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ, ಖಜಾಂಜಿ ರೇಖಾ, ಸಂಘಟನಾ ಕಾರ್ಯದರ್ಶಿ ಪವಿತ್ರ, ಪದಾಧಿಕಾರಿಗಳಾದ ರಾಧಾ, ರತ್ನಮ್ಮ, ಸುಧಾ, ಅಂಬಿಕಾ, ಚಂದ್ರಮ್ಮ, ಜಯಶೀಲರವರುಗಳು ಹಾಗೂ ಕಾರ್ಯಕ್ರಮದಲ್ಲಿ ಇತರರು ಉಪಸ್ಥಿತರಿದ್ದರು. ಕನಕಪುರ ತಾಲೂಕು ಬಲಿಜ ಸಂಘದಿಂದ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ರವರ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಮ್ಮ ಎಲ್ಲ ಬಲಿಜ ಕುಲ ಬಾಂಧವರ ಸಮ್ಮುಖದಲ್ಲಿ ಆಚರಿಸುತ್ತಾರೆ. ಕನಕಪುರ ತಾಲೂಕು ಬಲಿಜ ಸಂಘದ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ಸಮಗ್ರ ಬಲಿಜ ವೇದಿಕೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ರಾಜ್ಯಾಧ್ಯಕ್ಷ ಮುನಿಕೃಷ್ಣರವರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಗಣ್ಯರು, ಬಲಿಜ ಜನಾಂಗದ ಮುಖಂಡರು, ಸಂಘಗಳ ಪದಾಧಿಕಾರಿಗಳು ಮಾತನಾಡಿದರು. ಸಾವಿತ್ರಿಬಾಯಿ ಬಾಪುಲೆಯವರ ಒಂದು ಕಷ್ಟನ ಇವತ್ತು ಯಾವ ವಿದ್ಯಾರ್ಥಿಗಳು ಪಡೆಯಕ್ಕಾಗಲ್ಲ. ನಿಮಗೆ ಕಣ್ಣಿಗೆ ಬೇಕಾದಂತ
ಶಾಲೆಗಳಿವೆ. ಇವತ್ತು ತಂದೆ ತಾಯಿಗಳು ತಾವು ಕೂಲಿ ಮಾಡೋದು ತನ್ನ ಮಕ್ಕಳು ಓದ್ಬೇಕು ಅನ್ನೋ ಒಂದು ಭಾವನೆಗಳಿದೆ. ಅವತ್ತು ನೀವು ಹೋಗಿ ಏನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಿದ್ರು, ಆ ಕಾಲ ಇತ್ತು. ಇವತ್ತು ನೀವು ಓದೇ ಉದ್ಧಾರ ಆಗ್ಬೇಕು ಅಂತ ಹೇಳುವಂತ ಕಾಲ ಬಂದಿದೆ. ಇಂಥ ಒಂದು ಸಮಯನ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸಿಕೊಂಡು ತಾವು ವಿದ್ಯಾವಂತರಾಗಿ ಈ ದೇಶಕ್ಕೆ, ಈ ಊರಿಗೆ, ಈ ನಾಡಿಗೆ ಒಳ್ಳೆ ಹೆಸರು ಕೊಡಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಿವಾಹ ಆಗ್ತಾರೆ, ಅವರ ಅದೃಷ್ಟ ಅವರು ಅಷ್ಟೇ ಸಮಾನ ಮನಸ್ಕರು. ತುಂಬ ಆ ಸಮಾನ ಮನಸ್ಕರಿಂದ ಈ ಒಂದು ಸಾವಿತ್ರಿಬಾಯಿ ಬಾಪುಲೆಯವರ ಪ್ರತಿಯೊಂದು ನಾಡಿಗಳನ್ನು ಅರ್ಥಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇದರ ಪರವಾಗಿ ಬಾಪುಲೆಯವರು 1948ರಲ್ಲಿ ಹೆಣ್ಮಕ್ಳಿಗೆ ಒಂದು ಶಾಲೆ ತೆಗಿತಾರೆ. ಆ ಶಾಲೆ ತೆಗೆತಕ್ಕಂಥ ಸಂದರ್ಭದಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಅವತ್ತು ವೈದಿಕ ಸಮಾಜ ಅನ್ಯತಾ ಭಾವಿಸುವಾಗ ಆ ವೈದಿಕ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಲಿಯಕ್ಕೆ ಆಗ್ತಿರ್ಲಿಲ್ಲ. ಹೊರಗಡೆ ಕಾಟೆಯಿಂದ ಬೆತ್ತಿರ್ತಕ್ಕಂಥ ಸೀರೆ ಎದ್ದ ತಕ್ಷಣ ಬದಲಾವಣೆ ಮಾಡ್ಕೊಂಡು ಹೊಸ ಸೀರೆ ಹಾಕೊಂಡು ತಕ್ಷಣ ಪಾಠ ಕೊಡ್ತಿದ್ರು. ಹಾಗಾದ್ರೆ ಈ ಕೆಲಸನ ಶಿಕ್ಷಕಿಯಾಗಿ ಅಲ್ಲ, ಅವರು ಸರ್ವಧರ್ಮ ಪ್ರಜೆಗಳಿಗೆ, ಸರ್ವಧರ್ಮ ಮಹಿಳೆಯರಿಗೆ ಹೆಣ್ಣು ಮಗಳ ಪ್ರತಿನಿಧಿಯಾಗಿ ನಿಂತ್ಕೊಂಡಿದ್ರು ಅವರು. ಇದನ್ನು ಅವತ್ತು ಸರ್ಕಾರ ಗಮನಿಸಬೇಕಿತ್ತು. ಅದಕ್ಕೋಸ್ಕರ ಆ ಗಮನವನ್ನು ಇದ್ದುಕೊಂಡು ಇವತ್ತು ನಾವು 190 ಅಂದ್ರೆ ಕಷ್ಟ ಬಂದ ಮಾತ್ರ ನಿಜ. ಕಷ್ಟ ಬಂದೇ ಬರುತ್ತೆ, ಸೇರ್ಕೊಳ್ಳೋಣ. ಯಾವಾಗ ಬರುತ್ತೆ ಕಷ್ಟಗಳು ಅಂತಂದ್ರೆ ನಾವೆಲ್ಲ ಮೊದಲೇ ಪ್ರಿಪೇರ್ ಆಗಿ ಪ್ರತಿಯೊಂದು ಒಂದುಗೂಡಿ ಆಮೇಲೆ ಒಂದ್ ಕಡೆ ಬಂದ್ರೆ ಖಂಡಿತವಾಗೂ ಕಷ್ಟಕ್ಕೆ ನಮ್ಮಲ್ಲಿ ಗುಂಡಣ್ಣವರು ಸ್ಪಂದನೆ ಮಾಡ್ತಾರೆ. ನಾವು ಬಂದು ಹೇಳಲ್ಲ. ಬಾಪುರವ್ರಿಗೆ ಯಾರು ಹೇಳಿಲ್ಲ ನೀವು ಬನ್ನಿ. ಅವರ ನಾಡಿಗಳನ್ನು ತುಡಿತಾ ಇತ್ತು. ಐ ಹ್ಯಾವ್ ಟು ಡೂ ಸಮಥಿಂಗ್ ಸೊಸೈಟಿ ಫಾರ್ ದಿ ಕಿಡ್ಸ್ ಆಫ್ ಈ ಮೇಲ್. ಹೆಣ್ಣು ಮಕ್ಕಳಿಗೆ ನಾವು ಮಾಡಬೇಕು. 1848ರಲ್ಲಿ ಶಾಲೆ ತೆಗಿಬೇಕಾದ್ರೆ ಅವ್ರು ಎಷ್ಟು 18 ಪಾಠಶಾಲೆ ತೆಗಿತಾರೆ ಸಾವಿತ್ರಿ ಬಾಪುಲೆಯವರು. 18 ಪಾಠಶಾಲೆ. ಇವತ್ತು 1954ರಲ್ಲಿ ಬಾಪುಲೆಯವರು ಕೇವಲ ಶಿಕ್ಷಕಿ ಆಗಿರಲಿಲ್ಲ, ಒಳ್ಳೆ ಕಾವ್ಯವನ್ನು ಬರೀತಕ್ಕಂಥ ಮಹಿಳೆ ಆಗಿದ್ದರು. ಅವರ ಮೊದಲ ಕಾವ್ಯ ಪುಲೆ. ಇಲ್ಲಿ ಪುಲೆ ಅಂತಕ್ಕಂಥದ್ದು ಕುಟುಂಬದ ಒಂದು ಹೆಸರು. ಪುಲೆ ಮೀನ್ಸ್ ಹೂವು. ನೋಡಿ ಅಲ್ಲೇ ಬಂದು ನಮ್ಮ ಹೆಸರು ಹೂವಾಣಿಗರು. ನಮ್ಮ ಒಂದು ವರ್ಗ ಸಮಾಜ, ನಮ್ಮ ವರ್ಗ ಸೇವೆ ಶಿವರಾಜ ಮಾತ್ರ ಆ ಕಾರ್ಯ ಅಂಥ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿರತಕ್ಕಂಥ ಕಾರ್ಯಕ್ರಮಗಳಿಗೆ ಮೂಲಗತನಾಗಿರ್ತಕ್ಕಂಥ ನಾವು ಕೇವಲ 2A ಅಂತಕ್ಕಂಥ ಮೀಸಲಾತಿಯಲ್ಲಿ ಶಿಕ್ಷಣಕ್ಕೆ ಮಾತ್ರ ಪಡ್ಕೊಂಡಿದ್ದೇವೆ. ಇನ್ನೂ ನಾವು ಯಾವುದೋ ರೀತಿ ಎಂದು ನಾವು ಖಂಡಿತ